ಸ್ಕ್ಲಿರೋಡರ್ಮಾ ಕಾಯಿಲೆ ಇದ್ದವರಲ್ಲಿ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಅನ್ನೋವಂಥ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇದು ಏನಕ್ಕಾಗುತ್ತೆ ಅಂತಂದರೆ, ಊಟ ನಾವು ತಿಂದಿದ್ದಾದಮೇಲೆ ಫುಡ್ ಪೈಪಿಂದ ಸ್ಟಮಕ್ ಒಳಗಡೆ ಹೋಗುತ್ತೆ. ಸ್ಟಮಕ್ ಒಳಗೆ ಹೋಗಿದ್ದಾದಮೇಲೆ ಫುಡ್ ಪೈಪ್ನ ಕೆಳಗಡೆ ಭಾಗದಲ್ಲಿ ಇರೋವಂಥ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಟರ್ ಅನ್ನೋದು ಕ್ಲೋಸ್ ಆಗಬೇಕು. ಆದರೆ ಸ್ಕ್ಲಿರೋಡರ್ಮಾ ಕಾಯಿಲೆ ಇದ್ದವರಲ್ಲಿ ಈ ಸ್ಪಿಂಕ್ಟರ್ ಕ್ಲೋಸ್ ಆಗೋದಿಲ್ಲ, ಅದು ಓಪನ್ ಆಗೇ ಇರುತ್ತೆ. ಈ ರೀತಿ ಓಪನ್ ಆಗಿದ್ದಾಗ ಏನಾಗುತ್ತೆ, ಹೊಟ್ಟೆ ಒಳಗಿರೋವಂಥ ಊಟದ ಪದಾರ್ಥ ವಾಪಸ್ ಫುಡ್ ಪೈಪಿಗೆ ಬಂದು ಆ ಫುಡ್ ಪೈಪ್ನ ಇರಿಟೇಟ್ ಮಾಡೋದ್ರಿಂದ ಕೆಲವೊಮ್ಮೆ ಅಲ್ಲಿ ಎರೋಷನ್ಸ್ ಆಗೋದು, ಅಲ್ಸರ್ಸ್ ಆಗೋದು, ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಕೆಲವರಿಗೆ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರು ಅಂತಂದರೆ ಊಟ ಎಲ್ಲ ಮತ್ತೆ ವಾಪಸ್ ಬಂದು ವಾಮಿಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ತಡೆಗಟ್ಟೋದಕ್ಕೆ ನಾವು ಕೆಲವೊಂದು ಮೆಡಿಸಿನ್ಸ್ ಕೊಡ್ತೀವಿ. ಗ್ಯಾಸ್ಟ್ರಿಕ್ ಕಡಿಮೆ ಮಾಡೋದಕ್ಕೆ ಗ್ಯಾಸ್ಟ್ರೈಟಿಸ್ ಮೆಡಿಸಿನ್ಸ್ ಕೊಡ್ತೀವಿ, ಮತ್ತು ಫುಡ್ ಪೈಪ್ ಕ್ಲೋಸ್ ಮಾಡೋದಕ್ಕೆ ಪ್ರೋಕೈನೆಟಿಕ್ ಏಜೆಂಟ್ಸ್ ಅಂತಲೂ ಕೊಡ್ತೀವಿ. ಬಟ್ ಅದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟಾಗಿ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕು. ಮುಖ್ಯವಾಗಿ ಏನು ಅಂತಂದರೆ, ಊಟ ಮಾಡಿ ಮಲ್ಗೋದಕ್ಕೆ ಮುಂಚೆ ಅಟ್ಲೀಸ್ಟ್ 2 ಅವರ್ ಗ್ಯಾಪ್ ಕೊಡಬೇಕು. ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರೆ ಈ ಥರ ವಾಪಸ್ ಬರೋವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಊಟ ಮಾಡಿ 2 ಅವರ್ಸ್ ಗ್ಯಾಪ್ ಕೊಟ್ಟು ಮಲಗಬೇಕಾದ್ರೆ ಸ್ವಲ್ಪ ತಲೆನ ಎತ್ತರದಲ್ಲಿ ಇಟ್ಕೋಬೇಕು. ಸೊ ಪಿಲ್ಲೋ ಏನು ಹಾಕೋತೀರಾ ಅದು ದಪ್ಪವಾಗಿರಬೇಕು, ಅಥವಾ 2 ಪಿಲ್ಲೋ ಇಟ್ಕೊಳ್ಳೋದ್ರಿಂದ ಆ ಫುಡ್ ಆ ಥರ ವಾಪಸ್ ಬರೋದನ್ನು ತಡೆಗಟ್ಬೋದು. ಮೂರನೇದಾಗಿ ಯಾವ ರೀತಿಯಾದಂಥ ಊಟ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪೈಸಿ ಫುಡ್ನ ಕಡಿಮೆ ಮಾಡಬೇಕು. ಬಿಕಾಸ್ ಸ್ಪೈಸಿ ಜಾಸ್ತಿ ಇದ್ದಷ್ಟು ಇರಿಟೇಷನ್ ಜಾಸ್ತಿ ಆಗುತ್ತೆ, ಅದರಿಂದ ಈಸೋಫೇಗಸಲ್ಲಿ ಆಗುವಂಥ ಎರೋಷನ್ಸ್ ಕೂಡ ಜಾಸ್ತಿ ಆಗುತ್ತೆ. ಈ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಡೆಫಿನೆಟಾಗಿ ಲೈಫ್ ಸ್ಟೈಲ್ ಬೆಟರ್ ಆಗುತ್ತೆ, ಮತ್ತು ಈ ರಿಫ್ಲಕ್ಸಿಂದ ಪದೇ ಪದೇ ಆಗುವಂಥ ಸಮಸ್ಯೆನ ನಾವು ತಡೆಗಟ್ಬೋದು.